ಜೀರಿಗೆ ನೀರು ಕುಡಿದ್ರೆ ಅಸಿಡಿಟಿ, ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲ ಹೊರಟೋಗುತ್ತೆ, ಆಮ್ಲೀಯತೆ ಇರೋದಿಲ್ಲ ಅಂತೇಳಿ. ಅಸಿಡಿಟಿ ಅನ್ನೋದೊಂದು ಒಂದು ಪರ್ಟಿಕ್ಯುಲರ್ ರೋಗ ಅಂತಲ್ಲ, ಅದರಲ್ಲಿ ಆ್ಯಸಿಡ್ ರಿಫ್ಲಕ್ಸ್ ಅಂತೀವಿ, ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲಕ್ಸ್ ಡಿಸೀಸ್ ಅಂತೀವಿ, ಅಲ್ಸರ್ ಇರ್ಬೋದು, ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಇರ್ಬೋದು. ಒಂದೊಂದಕ್ಕೆ ಒಂದೊಂದು ಥರ ಸ್ವಲ್ಪ ಟ್ರೀಟ್ಮೆಂಟ್ ಇರುತ್ತೆ. ಈಗ ಎಲ್ಲದಕ್ಕೂ ಒಂದೇ ಥರ ಟ್ರೀಟ್ಮೆಂಟ್ ಅಲ್ಲ. ಈಗ ಯಾರಿಗಾದರೂ ಪದೇ ಪದೇ ಎದೆಯಲ್ಲಿ ಉರಿ ಬರ್ತಾ ಇದೆ, ಹುಳಿ ನೀರು ಮೇಲೆ ಬರ್ತಾ ಇದೆ, ಹುಳಿ ತೇಗ್ ಬರ್ತಾ ಇದೆ, ರಾತ್ರಿ ಹೊತ್ತೆಲ್ಲ ಸ್ವಲ್ಪ ನನಗೆ ಎದೆಯೆಲ್ಲ ತ್ರಾಸಾಗುತ್ತೆ, ಸಂಕಟ ಆಗುತ್ತೆ, ಆಮೇಲೆ ಹಾರ್ಟ್ ಬರ್ನ್ ಅಂತೀವಿ, ಇದೆಲ್ಲ ಒಂಥರ ಏನೋ ಸಂಕಟ. ಸೊ ಜೀರಿಗೆ ನೀರು ಕುಡ್ಕೊಂಡು ಆ ಸಿಮ್ಟಮ್ಸ್ನ ಅವರು ಇಗ್ನೋರ್ ಮಾಡ್ತಾ ಬರಬಾರ್ದು. ಸೊ ಇನ್ನೊಂದು, ಈ ಜೀರಿಗೆ ನೀರು ಕುಡಿಯೋದ್ರಿಂದ ಬೊಜ್ಜೆಲ್ಲ ಕರಗೋಗುತ್ತೆ ಅಂತ ಹೇಳ್ಬಿಟ್ಟು ಈ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಲ್ಲಿ ಇಲ್ಲಿ ಸರ್ಕ್ಯುಲೇಟ್ ಮಾಡ್ತಾರೆ. ಯಾವುದು ಮ್ಯಾಜಿಕ್ ಡ್ರಿಂಕ್ ಇಲ್ಲ ಆ ಥರ. ಒಂದು ಗ್ಲಾಸು ಜೀರಿಗೆ ವಾಟರ್ ಕುಡಿದ್ರೆ ಒಳಗಡೆ ಇರೋ ಕೊಬ್ಬೆಲ್ಲ ಹೊರ್ಟೋಗುತ್ತೆ ಅಂತೇಳಿ. ಈ ಜೀರಿಗೆ ಅನ್ನೋದು ನಮ್ಮ ಮೆಟಬಾಲಿಕ್ ಹೆಲ್ತು, ಇದ್ರ ಮೇಲೆ ಕೆಲವೊಂದು ವೈಜ್ಞಾನಿಕವಾಗೂ ಅದನ್ನು ಪರಿಶೀಲನೆ ಮಾಡಿದ್ದಾರೆ. ಸೊ ಒಂದು ಗ್ಲಾಸು ಜೀರಿಗೆ ವಾಟರ್ ಕುಡಿಯೋದ್ರಿಂದ ಅದರಿಂದನೇ ವೆಯ್ಟ್ ಲಾಸ್ ಆಗಲ್ಲ. ಎಲ್ಲ ಥರದ್ದು ನೋಡಬೇಕು. ನೀವು ಎಷ್ಟು ಆಹಾರ ತಿಂತಾ ಇದ್ದೀರಾ, ಅದರಲ್ಲಿ ಪ್ರೋಟೀನ್ ಅಂಶ ಎಷ್ಟಿದೆ, ನಾರಿನ ಅಂಶ ಎಷ್ಟಿದೆ, ಕೊಬ್ಬಿನ ಅಂಶ ಎಷ್ಟಿದೆ, ನಿಮ್ಮ ಆ್ಯಕ್ಟಿವಿಟಿ, ವ್ಯಾಯಾಮ ಯಾವ ಥರ ಇದೆ, ನಿದ್ದೆ ಯಾವ ಥರ ಇದೆ, ಆಮೇಲೆ ಒಂದೇ ಥರ ಮೇಂಟೈನ್ ಮಾಡ್ತಾ ಇದ್ದೀರಾ ಆಹಾರದ ಹ್ಯಾಬಿಟ್ ಅಂತ. ಬರೀ ಒಂದು ಗ್ಲಾಸ್ ಜೀರಿಗೆ ಕುಡಿದ್ಬಿಟ್ಟು ಅದರಲ್ಲಿ ನನಗೆ ಕೊಬ್ಬಿನ ಅಂಶ ಎಲ್ಲ ಹೋಗ್ಬೇಕಂದ್ರೆ ಆಗಲ್ಲ.